ಯುವರ್ ಯಂಗರ್ ಸೆಲ್ಫ್. ಯಾಕೆ ಈ ಟ್ರೆಂಡ್ ವೈರಲ್ ಆಗಿದೆ? ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಪ್ಯಾಟರ್ನ್ ರಿಪೀಟೆಡ್ ಆಗಿ ಆಗ್ತಾ ಇದ್ರೆ, ಅಥವಾ ನೀವು ಎಲ್ಲೋ ಒಂದ್ ಕಡೆ ಸ್ಟ್ರಕ್ ಆಗ್ತಾ ಇದ್ದೀರಾ ಅಂತ ಅನ್ಸಿದ್ರೆ, ಕಾಮನ್ ಇಂಟರಾಕ್ಷನ್ ನಿಮ್ಗೆ ಟೆನ್ಷನ್ ಕೊಡ್ತಾ ಇದ್ರೆ, ಸೊ ನಿಮ್ಮ ಯಂಗರ್ ಸೆಲ್ಫ್ ನ ಮೀಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್. ಒಂದು, ಫೋಟೋ ಥೆರಪಿ ಅಂದ್ರೆ ಫೋಟೋ ಎಕ್ಸಸೈಸ್. ನಿಮ್ಮ ಯಾವುದಾದರೂ ಚಿಕ್ಕವರಾಗಿದ್ದಾಗಿನ ಫೋಟೋನ 5 ನಿಮಿಷದ ಕಾಲ ಗಮನಿಸಿ. ಲುಕ್ ಡೀಪರ್. ಆ ಮಗುವಿನ ಫೀಲಿಂಗ್ ಏನು, ನಿಮಗೆ ಆ ಮಗು ಏನು ಹೇಳ್ತಾ ಇದೆ, ಏನು ನಿಮ್ಮ ಎಕ್ಸ್ಪೀರಿಯನ್ಸಸ್ ಕಣ್ಮುಂದೆ ಬರ್ತಾ ಇದೆ. ಫೈಂಡ್ ದಟ್ ಸ್ಟೋರಿ. ಇದರಿಂದ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಎರಡನೆಯದು, ಲೆಟರ್ ಟು ಯಂಗರ್ ಸೆಲ್ಫ್. ಅಂದರೆ ನಿಮ್ಮ 5 ರಿಂದ 6 ವರ್ಷದವ್ರು ಇರ್ಬೋದು, ಅಥವಾ 10 ರಿಂದ 15 ವರ್ಷದವ್ರು ಇರ್ಬೋದು, ಆ ಯಂಗರ್ ಸೆಲ್ಫ್ಗೆ ಒಂದು ಪತ್ರ ಬರೆಯಿರಿ. ಆ ಮಗುವಿಗೆ ಏನೇನು ಅನಿಸ್ತಾ ಇತ್ತು, ಅಥವಾ ನಿಮ್ಮ ಫೀಲಿಂಗ್ ಆವಾಗ ಹೇಗಿತ್ತು, ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಎಡಿಟೇ ಮಾಡ್ದಿರಾ ಎಲ್ಲವನ್ನು ಬರೀರಿ. ಆ ಮಗುವಿಗೆ ನೀವು ಸಾಂತ್ವನ ಹೇಳಬೇಕಾ ಹೇಳಿ, ಆ ಮಗುವಿಗೆ ಕಂಪ್ಲೇಂಟ್ ಮಾಡಬೇಕಾ ಮಾಡಿ, ನೀನು ಅವತ್ತು ಈ ಥರ ರಿಯಾಕ್ಟ್ ಮಾಡಿರಬಹುದಾಗಿತ್ತು ಅಂತ ಹೇಳಬೇಕಾ ಅದನ್ನು ಹೇಳಿ, ಅಥವಾ ಡೋಂಟ್ ವರಿ, ಆ ಥರ ನೀನು ರಿಯಾಕ್ಟ್ ಮಾಡಿದ್ರು ಕೂಡ ಜೀವನ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು. ಸೊ ಯು ಕ್ಯಾನ್ ರೈಟ್ ವಾಟ್ ಎವರ್ ಯು ವಾಂಟ್, ಬಟ್ ಪ್ಲೀಸ್ ಬಿ ಓಪನ್. ಮೂರನೇದು ಒಂಥರ ವಿಚಿತ್ರ ಅನ್ಸ್ಬೋದು, ಆದ್ರೂ ಟ್ರೈ ಮಾಡಿ, ಇಟ್ ವಿಲ್ ವರ್ಕ್. ಇಟ್ ಇಸ್ ಕಾಲ್ಡ್ ಎಂಪ್ಟಿ ಚೇರ್ ಟೆಕ್ನಿಕ್ ಅಂತ. ಅಂದ್ರೆ 2 ಕುರ್ಚಿಗಳನ್ನ ಎದುರು ಬದ್ರು ಇಟ್ಕೊಂಡು ನೀವು ಒಂದ್ರಲ್ಲಿ ಕೂತ್ಕೊಳ್ಳಿ, ಇನ್ನೊಂದ್ರಲ್ಲಿ ಆ ನಿಮ್ಮ 8 ರಿಂದ 10 ವರ್ಷದೋ 5 ರಿಂದ 6 ವರ್ಷದೋ ಮಗು ಕೂತಿದೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಆ ಮಗುವಿನ ಜೊತೆ ಮಾತಾಡಿ. ಆ ಮಗುವಿನ ಕಾನ್ವರ್ಸೇಷನ್ ನಿಮ್ಮ ಮನಸ್ಸಲ್ಲಿ ಹೇಗಿದೆಯೋ 2 ಕಾನ್ವರ್ಸೇಷನ್ ನೀವೇ ಮಾಡಿ. ಟ್ರೈ ಮಾಡಿ ನೋಡಿ. ಇಟ್ ಸೀಮ್ಸ್ ವೆರಿ ಫನಿ ಆ್ಯಂಡ್ ಇದೆಲ್ಲ ವರ್ಕ್ ಆಗುತ್ತಾ ಅಂತ, ಬಟ್ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಇಟ್ ಈಸ್ ಅ ವೆರಿ ವೆರಿ ಪವರ್ಫುಲ್ ಎಕ್ಸಸೈಸ್ ಆಸ್ ವೆಲ್.